ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿ ಬೆಂಕಿ ಹಚ್ಚಿದ್ದೀನಿ, ಚಪ್ಪಲಿ ಹೊಡಿಸ್ತೀನಿ ಅಂತೆಲ್ಲ ಹೇಳ್ಕೊಂಡು ಪೌರುಷ ತೋರಿಸಿದ್ದ ಕಾಂಗ್ರೆಸ್ನ ರಾಜೀವ್ ಗೌಡ 3 ದಿನಗಳಿಂದ ನಾಪತ್ತೆಯಾಗಿದ್ದಾನೆ. 2 FIR ಹಾಕಿರುವ ಪೊಲೀಸರು ಇನ್ನೂ ಕೂಡ ಹುಡುಕ್ತಾನೇ ಇದ್ದಾರೆ. ಅದೆಲ್ಲಿ ಹುಡುಕ್ತಿದ್ದಾರೋ ಗೊತ್ತಿಲ್ಲ, ಆದರೆ ಹುಡುಕ್ತಾನೇ ಇದ್ದಾರೆ. ಆದರೆ ಇನ್ನೆರಡು ದಿನಗಳೊಳಗೆ ರಾಜೀವ್ನನ್ನು ಬಂಧಿಸಿದ್ರೆ ಬೀದಿಗಿಳಿದು ಹೋರಾಟ ಮಾಡೋದಾಗಿ ಪ್ರತಿಪಕ್ಷಗಳು ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಿವೆ. ನಮ್ಮ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳಿದ್ದೀನಿ. ನಾನು ಇನ್ನೂ ಒಳ್ಳೆತನ ನೋಡಿದ್ದೀನಿ, ಕೆಟ್ಟತನ ನೋಡಿಲ್ಲ. ಶಿಡ್ಲಘಟ್ಟದ ಪೌರಾಯುಕ್ತರಿಗೆ ಧಮಕಿ ಹಾಕಿದ ಆಸಾಮಿ ರಾಜೀವ್ ಗೌಡ ನಾಪತ್ತೆಯಾಗಿದ್ದಾನೆ. ಚಪ್ಪಲಿಯಲ್ಲಿ ಹೊಡಿತೀನಿ, ದಂಗೆ ಎಬ್ಬಿಸ್ತೀನಿ, ಜನರನ್ನ ನುಗ್ಗಿಸಿ ಹಲ್ಲೆ ಮಾಡಿಸ್ತೀನಿ ಅಂತೆಲ್ಲ ಬಡಾಯಿ ಕೊಚ್ಕೊಂಡಿದ್ದ ಮಹಾಶೂರ ಓಡಿ ಹೋಗಿದ್ದಾನೆ. ನಾನು ಯಾರಂತ ತೋರಿಸ್ತೀನಿ ಅಂತ ಮಹಿಳಾ ಅಧಿಕಾರಿಗೆ ಫೋನ್ನಲ್ಲೇ ಅಶ್ಲೀಲ ಪದಗಳನ್ನು ಬಳಸಿ ನಿಂದಿಸಿದ್ದ ಕಾಂಗ್ರೆಸ್ ನಾಯಕ ಕಣ್ಮರೆಯಾಗಿದ್ದಾನೆ. ಒಟ್ಟು 9 ಕ್ರಿಮಿನಲ್ ಕೇಸ್ಗಳಿರುವ ವ್ಯಕ್ತಿ ಈಗ 2 FIRಗಳಲ್ಲಿ ಬೇಕಾಗಿರುವ ಶಿಡ್ಲಘಟ್ಟದ ಶೂರ ಪೊಲೀಸರ ಕೈಗೂ ಸಿಕ್ಕಿಲ್ಲ. ಪೊಲೀಸರು ಹುಡುಕಾಡ್ತಿದ್ದೀವಿ ಅಂತ ಅದೇ ಡೈಲಾಗ್ಗಳನ್ನ ರಿಪೀಟ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಸರ್ಕಾರದಲ್ಲಿರೋ ಘಟಾನುಘಟಿಗಳೇ ರಾಜೀವ್ ಗೌಡನ ರಕ್ಷಣೆ ಮಾಡ್ತಿದ್ದಾರೆ ಅಂತ JDS ನಾಯಕರು ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿಂಗ್ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ ನಾನೇ ಪರ್ಸನಲಿ ಏನು ಮಾತಾಡಿದ್ದೇನೆ, ಏನು ತೀರ್ಮಾನ ಮಾಡ್ತಾರೋ ನೋಡೋಣ. 1-2 ದಿವಸ ಕಾಯ್ತಾ ಇದ್ದೇನೆ. ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ತೇವೆ. ಈ ಕೂಡಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತೇನು ಈ ವ್ಯಕ್ತಿ ಒಂದು ಹೆಣ್ಣು ಮಗಳ ಬಗ್ಗೆ ಒಂದು ದೌರ್ಜನ್ಯವನ್ನು ಎಸೆದಿದ್ದಾರೆ, ಒಂದು ಧಮಕಿಯನ್ನು ಹಾಕಿರ್ತಕ್ಕಂಥ ಪ್ರಕರಣ ಏನಿದೆ, ಇದಕ್ಕೆ ಈ ಕೂಡಲೇ ಅವರು ಆಕ್ಟ್ ಮಾಡಲಿಲ್ಲ ಅಂತಕ್ಕಂಥದ್ದಾದ್ರೆ ಜನತಾದಳ ಪಕ್ಷದ ಕಡೆಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಹೇಳುತ್ತೆ. ರಾಜೀವ್ ಗೌಡನನ್ನ 2 ದಿನದ ಒಳಗೆ ಬಂಧಿಸದಿದ್ರೆ ಬೀದಿಗಿಳಿತೀವಿ ಅಂತ JDS ನಾಯಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ರಾಜೀವ್ ಗೌಡನ ಬಂಧನದ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರು ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ನಾಜೂಕಾಗಿ ಮಾತನಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ MC ಸುಧಾಕರ್ಗೂ ರಾಜೀವ್ ಧಮಕಿ ಹಾಕಿದ್ದ. ಆದರೂ ಸಚಿವರು ರಾಜೀವ್ ಗೌಡ ನಮ್ಮ ಪಕ್ಷದವರು, ಸಣ್ಣ ಪುಟ್ಟ ಮನಸ್ತಾಪ ಅಷ್ಟೇ ಅಂತಿದ್ದಾರೆ. ಇನ್ನೊಂದು ಕಡೆ ನಿಂದನೆಗೊಳಗಾದ ಪೌರಾಯುಕ್ತೆ ಲೇಟ್ ಆಗಿ ದೂರು ಕೊಟ್ಟರು. ಮಾಧ್ಯಮಗಳಿಗೆಲ್ಲ ಹೇಳಿಕೆ ಕೊಟ್ಟು ಆಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು. ಹಾಗಾಗಿ ರಾಜೀವ್ ಗೌಡ ತಲೆಮರೆಸಿಕೊಳ್ಳಲು ಸಮಯ ಸಿಕ್ತು ಅಂತ ಬೇರೆ ಸ್ಟೇಟ್ಮೆಂಟ್ ಕೊಟ್ಟರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಆಹಾರ ಸಚಿವ KH ಮುನಿಯಪ್ಪನವರು ರಾಜೀವ್ ಗೌಡ ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಮಾಡಿದ್ದಾನೆ, ಅಕಸ್ಮಾತ್ ಆಗಿ ತಪ್ಪಾಗಿದೆ ಅಂತ ಸಮರ್ಥನೆ ಬೇರೆ ಮಾಡಿಕೊಂಡ್ರು. ವಾರ್ನ್ ಮಾಡಿದ್ದಾರೆ ಮತ್ತೊಂದು ವಿಡಿಯೋ ಅಂತ ನನಗೆ ಯಾವುದು ನೋಡಿಲ್ಲ. ಏನೋ ಆಡಿಯೋಲ್ಲಿ ಏನೋ ಹೇಳಿದ್ದಾರೆ ಅಂದರು, ನಾನು ನೋಡಿದೆ ಯಾವುದು ಆಡಿಯೋ ಆ ರೀತಿ ನೇರವಾಗಿ ನನ್ನನ್ನು ಗಮನದಲ್ಲಿಟ್ಕೊಂಡು ಹೇಳಿರುವಂಥದ್ದು ಯಾವುದೂ ಇಲ್ಲ. ಆ ರೀತಿ ಹೇಳಿದ್ರು ಅವರು ನಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿದ್ದರು. ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೊಬ್ಬರು ಏನಾದರೂ ನೋವಾದಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಏನಾದರೂ ಹೇಳ್ಬೋದು. ಎಲ್ಲೋ ಒಂದು ಕಡೆ ತಮ್ಮ ಮಾಧ್ಯಮದ ಸ್ನೇಹಿತರ ತಪ್ಪು ಇದೆ. ಘಟನೆ ಆದಾಗ ಅಧಿಕಾರಿಗೆ ತಕ್ಷಣ ದೂರು ದಾಖಲುವಂಥದ್ದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ವಿಳಂಬ ಆಗಿದ್ದರಿಂದ ಬಹುಶಃ ಆಪಾದಿತರು ಯಾರಿದ್ದರೂ ಅವರು ಪೊಲೀಸರ ಕೈಗೆ ಸಿಗದೇ ಇರೋವಂಥದ್ದು. ಆದರೂ ಪೊಲೀಸ್ನವರು ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಪರವಾಗಿ ಏನು ಬ್ಯಾಟ್ ಬೀಸಿಲ್ಲ, ಮಾಡಿದ ತಪ್ಪು ಅಂತ ಹೇಳಿದ್ದೀನಿ. ಬಟ್ 10 ವರ್ಷದಲ್ಲಿ ಅವನು ಒಳ್ಳೆ ಕೆಲಸ ಮಾಡಿದೆ. ಇದು ಅಕಸ್ಮಾತ್ ಹಿಂಗಾಗಿದ್ದು ತಪ್ಪಾಗಿದೆ. ರಾಜೀವ್ ಗೌಡ ಮಾಡಿದ್ದು ತಪ್ಪು ಅಂತ ಹೇಳೋ ಸಚಿವರು ಧಮಕಿ ಹಾಕಿದವನನ್ನ ಸಮರ್ಥನೇನೂ ಮಾಡಿಕೊಂಡ್ರು. ರಾಜೀವ್ ಗೌಡ ಒಳ್ಳೆಯ ಕೆಲಸ ಮಾಡಿದವನು ಅಂತಿದ್ದಾರೆ. ಆದ್ರೆ ಇದೇ ರಾಜೀವ್ ಗೌಡ ದೊಡ್ಡ ವಂಚಕ ಅನ್ನೋ ಕಟು ಸತ್ಯಗಳು ಹೊರಬರ್ತಿದೆ. ರಾಜೀವ್ ಗೌಡನ ಕಚೇರಿಗೆ ಪೂಜೆಗೆ ಹೋಗ್ತಿದ್ದ ಅರ್ಚಕನ ಕಡೆಯಿಂದ ಬ್ರಾಹ್ಮಣ ಸಮುದಾಯದವರಿಗೆ ಸೈಟ್ಗಳನ್ನ ಹಂಚಿದ್ನಂತೆ. ಆದ್ರೆ ಅದೆಲ್ಲ 420 ದಾಖಲೆಗಳು ಅಂತ ಗೊತ್ತಾದಾಗ ಅರ್ಚಕ ಮಣಿಕಂಠ ಶರ್ಮಾ ಸೈಟ್ ತಗೋಬೇಡಿ ಅಂತ ಹೇಳಿದ್ರಂತೆ. ಅದಕ್ಕೆ ಸಿಟ್ಟಾಗಿ ರಾಜೀವ್ ಗೌಡ ಹುಡುಗರನ್ನ ಬಿಟ್ಟು ಕೈಕಾಲು ಮುರಿಸಿದ್ನಂತೆ. ಈಗ ಬ್ರಾಹ್ಮಣರ ಶಾಪ ರಾಜೀವನಿಗೆ ತಟ್ಟಿದೆ ಅಂತ ಪುರೋಹಿತ ಮಣಿಕಂಠ ಶರ್ಮಾ ಅವರೇ 4 ವರ್ಷದ ಹಿಂದಿನ ಘಟನೆಯನ್ನ ನೆನಪಿಸಿಕೊಂಡ್ರು. ನಮ್ಮವರಿಗೆ ಸೈಟ್ಗಳು ತಗೋಬೇಡಿ ಅಂತೇಳಿ ಎಲ್ರಿಗೂ ಹೇಳಿದೆ. ಇವನು ನನ್ನ ಬಿಸ್ನೆಸ್ಗೆ ಅಡ್ಡಿ ಬರ್ತಾ ಇದ್ದಾನೆ ಅಂತೇಳಿ ರೌಡಿಗಳನ್ನ ಪಟಾಲಂನ ಕರೆಸಿ ನನ್ನ ಮಾರಣಾಂತಿಕ ಹಲ್ಲೆಯನ್ನು ಮಾಡಿಸ್ದ. ಇವನು ಮಾಡಿದಂತರ ಕೆಲಸ ಈ ಕೈ ಇವತ್ತು ನಾವು ಗಂಟೆ ಹೊಡೆಯೋಕ್ಕಾಗಲ್ಲ, ಇವತ್ತು ನಾವು ಕೆಲಸ ಮಾಡೋಕ್ಕಾಗಲ್ಲ. ಈ ಥರ ಕೆಲಸನ ನಮಗೆ ಕೊಟ್ಟಿದ್ದಾನೆ ಈ ಮಹಾನುಭಾವ. ಏನಂದರೆ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂತ ಆ ಭಗವಂತ ಪ್ರೇರಣೆ ಆಗಿರೋದ್ರಿಂದ ನಮ್ಮ ಶಾಪ ಅವನಿಗೆ ತಟ್ಟಿದೆ. ರಾಜೀವ್ ಗೌಡ ಕರಾಳ ಕಥೆಗಳು ದಿನಕ್ಕೊಂದು ಹೊರಗೆ ಬರ್ತಿದೆ. ಕಾಂಗ್ರೆಸ್ ಪಕ್ಷ ನೋಟಿಸ್ ಕೊಟ್ಟು ಉತ್ತರ ಕೇಳಿ ಸುಮ್ಮನಾಗಿದೆ. ಇನ್ನೊಂದು ಕಡೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದವರು ಇವತ್ತು ಬೃಹತ್ ಪ್ರತಿಭಟನೆ ನಡೆಸಿ ರಾಜೀವ್ ಗೌಡನನ್ನ ಬಂಧಿಸದಿದ್ರೆ ಹೋರಾಟ ತೀವ್ರಗೊಳಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ರೆ ಪೊಲೀಸರದ್ದು ಒಂದೇ ಉತ್ತರ, ಹುಡುಕ್ತಿದ್ದೀವಿ ಅಂತ.
ಎಷ್ಟು ದಿನ ಹುಡುಕಾಡ್ತಾರೋ, ಯಾವಾಗ ಚಪ್ಪಲಿ ರಾಜೀವನನ್ನ ಬಂಧಿಸ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.